ನಮಸ್ಕಾರ. ಒಂದು ಕಡೆ ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಕಥೆ, ಇನ್ನೊಂದು ಕಡೆ ಅತ್ಯಾಧುನಿಕ ವಿಜ್ಞಾನ. ಇವೆರಡೂ ಒಂದಾದಾಗ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಇದು ಕೇವಲ ಒಂದು ಹಬ್ಬದ ಕಥೆ ಅಲ್ಲ, ಬದಲಿಗೆ ನಂಬಿಕೆ ಮತ್ತು ತಂತ್ರಜ್ಞಾನ ಒಟ್ಟಿಗೆ ಸೇರಿ ಸೃಷ್ಟಿಸಲಿರುವ ಒಂದು ಅದ್ಭುತದ ಬಗ್ಗೆ. ಒಂದು ನಿರ್ದಿಷ್ಟ ದಿನ, ಒಂದು ನಿಖರವಾದ ಸಮಯ. ಈ ದಿನಾಂಕವನ್ನ ಎಲ್ಲಾದ್ರೂ ಗುರ್ತು ಮಾಡಿಟ್ಕೊಳ್ಳಿ, ಯಾಕಂದ್ರೆ ಆ ಕ್ಷಣದಲ್ಲಿ ನಡೆಯಲಿರೋದು ಕೇವಲ ಒಂದು ಘಟನೆ ಅಲ್ಲ, ಅದೊಂದು ಐತಿಹಾಸಿಕ ಕ್ಷಣ. ಹೌದು, ನೀವು ಕೇಳಿದ್ದು ಸರಿ. ಇದನ್ನೇ ಸೂರ್ಯ ತಿಲಕ ಅಂತ ಕರೆಯೋದು. ಅಕ್ಷರಶಃ ಸೂರ್ಯನೇ ನೇರವಾಗಿ ಬಂದು ರಾಮನ ಹಣೆಯ ಮೇಲೆ ತಿಲಕ ಇಟ್ಟಾಗೆ. ಇದು ವಿಜ್ಞಾನ ಮತ್ತು ಶ್ರದ್ಧೆ ಹೇಗೆ ಒಂದಾಗಬಹುದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಲಿದೆ. ಹಾಗಾದ್ರೆ ಈ ಸೂರ್ಯ ತಿಲಕಕ್ಕೂ ರಾಮಾಯಣ ಅನ್ನೋ ಮಹಾಕಾವ್ಯಕ್ಕೂ ಏನ್ ಸಂಬಂಧ? ಬನ್ನಿ, ಇದರ ಹಿಂದಿರೋ ಸಂಪೂರ್ಣ ಕಥೆಯನ್ನ ವಿವರವಾಗಿ ತಿಳಿದುಕೊಳ್ಳೋಣ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಅಲ್ವಾ? ಹಾಗೆಯೇ ಶ್ರೀರಾಮನ ಜನನದ ಹಿಂದೆಯೂ ಒಂದು ದೊಡ್ಡ ಕಾರಣವಿತ್ತು. ಆ ಕಾಲದಲ್ಲಿ ಭೂಮಿಯನ್ನ ಕಾಡುತ್ತಿದ್ದ ಒಂದು ದುಷ್ಟ ಶಕ್ತಿಯನ್ನ ಸಂಹಾರ ಮಾಡೋಕ್ಕೆ ಒಂದು ದೈವೀ ಅವತಾರದ ಅಗತ್ಯವೇ ಇತ್ತು. ತ್ರೇತಾಯುಗದಲ್ಲಿ ಲಂಕೆಯ ರಾಜ ರಾವಣನ ಹಾವಳಿ ವಿಪರೀತವಾಗಿತ್ತು. ಬ್ರಹ್ಮನಿಂದ ವರ ಪಡೆದಿದ್ದ ಆತ ಮನುಷ್ಯರನ್ನ ಬಿಟ್ಟು ಬೇರೆ ಯಾರಿಂದಲೂ ತನಗೆ ಸಾವು ಬರಬಾರ್ದು ಅಂತ ಕೇಳಿಕೊಂಡಿದ್ದ. ಇದೇ ಕಾರಣಕ್ಕೆ ದೇವತೆಗಳು, ಋಷಿಗಳು ಎಲ್ಲರೂ ರಾವಣನಿಂದ ತೊಂದರೆ ಅನುಭವಿಸ್ತಿದ್ರು. ಆಗ ಎಲ್ಲರೂ ಸೇರಿ ವಿಷ್ಣುವಿನ ಮೊರೆ ಹೋದ್ರು. ವಿಷ್ಣುವು ರಾವಣನನ್ನು ಸಂಹರಿಸಲು ತಾನೇ ಮನುಷ್ಯನಾಗಿ ಹುಟ್ಟಿ ಬರೋದಾಗಿ ಭರವಸೆ ಕೊಟ್ಟ. ವಿಷ್ಣು ಕೊಟ್ಟ ಆ ಭರವಸೆ ಈಡೇರಿದ್ದು ಅಯೋಧ್ಯೆಯಲ್ಲಿ. ಇದು ಕೇವಲ ದೇವತೆಗಳು ಮತ್ತು ರಾಕ್ಷಸರ ಕಥೆಯಲ್ಲ, ಬದಲಿಗೆ ಮಕ್ಕಳಿಗಾಗಿ ಹಂಬಲಿಸಿದ ಒಬ್ಬ ರಾಜ ಮತ್ತು ಅವನ ಕುಟುಂಬದ ಕಥೆಯೂ ಹೌದು. ದಶರಥ ಒಬ್ಬ ಆದರ್ಶ ರಾಜ. ಅವನಿಗೆ ಯಾವ ಕೊರತೆಯೂ ಇರಲಿಲ್ಲ. ಆದರೆ ತನ್ನ ನಂತರ ರಾಜ್ಯವನ್ನ ಆಳಲು, ವಂಶವನ್ನ ಮುಂದುವರಿಸಲು ಮಕ್ಕಳಿಲ್ಲವಲ್ಲ ಅನ್ನೋ ಒಂದೇ ಒಂದು ದುಃಖ ಅವನನ್ನು ಸದಾ ಕಾಡುತ್ತಿತ್ತು. ಆಗ ಗುರು ವಸಿಷ್ಠರ ಸಲಹೆಯಂತೆ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಯಾಗದ ಕೊನೆಯಲ್ಲಿ ಯಜ್ಞಕುಂಡದಿಂದ ಅಗ್ನಿದೇವನೇ ಪ್ರತ್ಯಕ್ಷನಾಗಿ ದೈವಿಕ ಪಾಯಸವಿದ್ದ ಪಾತ್ರೆಯನ್ನ ಕೊಡ್ತಾನೆ. ದಶರಥ ಆ ಪಾಯಸವನ್ನ ತನ್ನ 3 ಪತ್ನಿಯರಿಗೆ ಹಂಚ್ತಾನೆ. ಇದರ ಫಲವಾಗಿಯೇ ಚೈತ್ರಮಾಸದ ಶುಕ್ಲಪಕ್ಷದ 9ನೇ ದಿನ ಕೌಸಲ್ಯೆಯ ಮಗನಾಗಿ ಶ್ರೀರಾಮ ಜನಿಸ್ತಾನೆ. ರಾಮನ ಕಥೆ ಅಂದ್ರೆ ಕೇವಲ ಅವನ ಹುಟ್ಟು ಅಥವಾ ಯುದ್ಧಗಳು ಮಾತ್ರ ಅಲ್ಲ. ಇವತ್ತಿಗೂ ರಾಮನನ್ನ ಪೂಜಿಸೋದು ಅವನ ಆದರ್ಶಗಳಿಗಾಗಿ. ಅವನನ್ನ ಯಾಕೆ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ? ಬನ್ನಿ, ಅದನ್ನ ತಿಳ್ಕೊಳ್ಳೋಣ. ಮರ್ಯಾದಾ ಪುರುಷೋತ್ತಮ ಅಂದ್ರೆ ಪುರುಷರಲ್ಲೇ ಅತ್ಯುತ್ತಮ ವ್ಯಕ್ತಿ. ಅಂದ್ರೆ ತನ್ನ ಸ್ವಂತ ಆಸೆ, ಇಷ್ಟ, ಕಷ್ಟಗಳಿಗಿಂತ ಧರ್ಮ, ಕರ್ತವ್ಯ ಮತ್ತು ಸಮಾಜದ ನಿಯಮಗಳಿಗೆ ಹೆಚ್ಚು ಬೆಲೆ ಕೊಟ್ಟು ಬದುಕಿದ ವ್ಯಕ್ತಿ. ರಾಮ ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಈ ಆದರ್ಶವನ್ನ ಪಾಲಿಸಿದ. ಈ ಒಂದು ಮಾತು ರಾಮನ ವ್ಯಕ್ತಿತ್ವವನ್ನೇ ಹಿಡಿದಿಡುತ್ತೆ. ತಂದೆ ದಶರಥ ತನ್ನ ಪತ್ನಿ ಕೈಕೇಯಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ರಾಮನನ್ನ 14 ವರ್ಷ ವನವಾಸಕ್ಕೆ ಕಳಿಸಿದಾಗ ಪಟ್ಟಕ್ಕೇರ್ಬೇಕಿದ್ದ ರಾಮ ಒಂದು ಕ್ಷಣವೂ ಯೋಚಿಸದೆ ಅದನ್ನ ಒಪ್ಕೊಂಡ. ಇದು ಅವನ ಕರ್ತವ್ಯ ನಿಷ್ಠೆಗೆ ಒಂದು ದೊಡ್ಡ ಉದಾಹರಣೆ. ನೋಡಿ, ರಾಮನ ಮುಂದಿದ್ದ ಆಯ್ಕೆಗಳು ಎಷ್ಟು ಕಠಿಣವಾಗಿದ್ದುವು ಅಂತ. ಒಂದು ಕಡೆ ರಾಜನಾಗುವ ಅವಕಾಶ, ಅರಮನೆಯ ಸುಖ, ತಂದೆ ತಾಯಿಯರ ಜೊತೆಗಿರೋ ಪ್ರೀತಿ. ಇನ್ನೊಂದು ಕಡೆ ತಂದೆಯ ಮಾತನ್ನ ಉಳಿಸಬೇಕಾದ ಕಠಿಣ ಕರ್ತವ್ಯ. ಈ ಎರಡರಲ್ಲಿ ರಾಮ ಆರಿಸಿಕೊಂಡಿದ್ದು ಕರ್ತವ್ಯವನ್ನೇ. ಇದೇ ಅವನನ್ನು ಮರ್ಯಾದಾ ಪುರುಷೋತ್ತಮನನ್ನಾಗಿ ಮಾಡಿದ್ದು. ಸರಿ, ಇದು ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಇವತ್ತಿನ ದಿನದಲ್ಲಿ ರಾಮನವಮಿಯನ್ನ ನಾವು ಹೇಗೆ ಆಚರಿಸ್ತೇವೆ, ನಮ್ಮ ಭಕ್ತಿಯನ್ನ ಹೇಗೆ ವ್ಯಕ್ತಪಡಿಸ್ತೇವೆ ಅಂತ ನೋಡೋಣ. ರಾಮನವಮಿಯ ಪೂಜಾ ವಿಧಾನ ತುಂಬಾನೇ ಸರಳ. ಸಾಮಾನ್ಯವಾಗಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ದೇವರ ಕೋಣೆಯಲ್ಲಿ ರಾಮನ ವಿಗ್ರಹ ಅಥವಾ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ರಾಮನ ಕೀರ್ತನೆಗಳನ್ನ ಹಾಡ್ತಾರೆ, ಸಿಹಿ ನೈವೇದ್ಯ ಮಾಡಿ ಆರತಿ ಬೆಳಗಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಇನ್ನು ಈ ಹಬ್ಬದ ವಿಶೇಷ ಅಂದ್ರೆ ಪಾನಕ ಮತ್ತು ಕೋಸಂಬರಿ. ಬೇಸಿಗೆಯ ಬಿಸಿಲಿನಲ್ಲಿ ಬರೋ ಈ ಹಬ್ಬಕ್ಕೆ ದೇಹವನ್ನ ತಂಪಾಗಿಡೋ ಈ ಪಾನೀಯಗಳು ಹೇಳಿ ಮಾಡಿಸಿದ ಹಾಗೆ. ಬೆಲ್ಲದ ಸಿಹಿ, ಶುಂಠಿಯ ಘಾಟು, ನಿಂಬೆಯ ಹುಳಿ ಸೇರಿರ ಪಾನಕ, ಜೊತೆಗೆ ಹೆಸರುಬೇಳೆ ಕೋಸಂಬರಿ ನಮ್ಮ ಹಿರಿಯರ ಆಹಾರ ಜ್ಞಾನಕ್ಕೆ ಒಂದು ಒಳ್ಳೆ ಉದಾಹರಣೆ ಅಲ್ವಾ? ಸರಿ, ಈಗ ಮತ್ತೆ ನಾವು ನಮ್ಮ ಚರ್ಚೆಯ ಆರಂಭಕ್ಕೆ ಬರೋಣ. ಅಂದ್ರೆ ಅಯೋಧ್ಯೆ. 2026ರಲ್ಲಿ ನಡೆಯಲಿರುವ ಆ ಭವ್ಯವಾದ ಆಧುನಿಕ ಆಚರಣೆ ಹೇಗಿರಲಿದೆ ಅಂತ ನೋಡೋಣ.
ಊಹಿಸ್ಕೊಳ್ಳಿ, ಸುಮಾರು 20-30 ಲಕ್ಷ ಭಕ್ತರು ಅಯೋಧ್ಯೆಯಲ್ಲಿ ಸೇರಲಿದ್ದಾರೆ. ಇದು ಕೇವಲ ಒಂದು ಹಬ್ಬದ ಆಚರಣೆಯಲ್ಲ, ಇದೊಂದು ದೊಡ್ಡ ಯಾತ್ರೆಯಾಗಲಿದೆ. ಇಡೀ ಅಯೋಧ್ಯ ನಗರವೇ ಒಂದು ಜಾತ್ರೆಯಾಗಿ ಬದಲಾಗಲಿದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯ ಭಕ್ತರಿಗೆ ದರ್ಶನ ಕೊಡಿಸೋದು ಸುಲಭದ ಮಾತಲ್ಲ. ಅದಕ್ಕಾಗಿಯೇ ರಾಮಜನ್ಮಭೂಮಿ ಟ್ರಸ್ಟ್ ವಿಶೇಷ ವ್ಯವಸ್ಥೆಗಳನ್ನು ಮಾಡ್ತಿದೆ. ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗಬೇಕು ಅಂತ ದೇವಸ್ಥಾನವನ್ನ ದಿನಕ್ಕೆ ಸುಮಾರು 19-20 ಗಂಟೆಗಳ ಕಾಲ ತೆರೆದಿಡಲು ನಿರ್ಧರಿಸಿದ್ದಾರೆ. ಈ ಬೃಹತ್ ಆಚರಣೆಯ ಕೇಂದ್ರ ಬಿಂದು, ಹೈಲೈಟ್ ಅಂದ್ರೆ ಇದೇ ಸೂರ್ಯ ತಿಲಕ. ಇದು ಯಾವುದೇ ಮಾಯೆ ಅಥವಾ ಪವಾಡ ಅಲ್ಲ, ಬದಲಿಗೆ ನಮ್ಮ ದೇಶದ ಶ್ರೇಷ್ಠ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಸೇರಿ ರೂಪಿಸಿರುವ ಒಂದು ತಾಂತ್ರಿಕ ಅದ್ಭುತ. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ನೋಡಿ. ದೇವಾಲಯದ ಮೇಲ್ಛಾವಣಿಯಲ್ಲಿ ಅಳವಡಿಸಿರುವ ಅತ್ಯಾಧುನಿಕ ಲೆನ್ಸ್ ಮತ್ತು ಕನ್ನಡಿಗಳ ಒಂದು ವ್ಯವಸ್ಥೆ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಸೂರ್ಯನ ಕಿರಣಗಳನ್ನ ಸೆರೆಹಿಡಿದು ಅದನ್ನ ಹಲವು ಪೈಪ್ಗಳ ಮೂಲಕ ಹಾಯಿಸಿ ನಿಖರವಾಗಿ ಗರ್ಭಗುಡಿಯಲ್ಲಿರೋ ರಾಮಲಲ್ಲನ ವಿಗ್ರಹದ ಹಣೆಯ ಮೇಲೆ 75 ಮಿಲಿಮೀಟರ್ ಗಾತ್ರದ ಒಂದು ತಿಲಕದ ಹಾಗೆ ಬೀಳುವಂತೆ ಮಾಡುತ್ತೆ. ಇದು ವಿಜ್ಞಾನ ಮತ್ತು ವಾಸ್ತುಶಿಲ್ಪದ ಒಂದು ಅದ್ಭುತ ಸಂಗಮ. ಗರ್ಭಗುಡಿಯೊಳಗೂ ಹೋಗಿ ಈ ಕ್ಷಣವನ್ನ ನೋಡಕ್ಕೆ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅಲ್ವಾ? ಅದಕ್ಕಾಗಿಯೇ ಈ ದೃಶ್ಯವನ್ನ ಕೋಟ್ಯಾಂತರ ಜನರಿಗೆ ತಲುಪಿಸಲು ಅಯೋಧ್ಯೆಯಾದ್ಯಂತ ದೊಡ್ಡ ಸ್ಕ್ರೀನ್ಗಳಲ್ಲಿ ಮತ್ತು ಟಿವಿಯಲ್ಲಿ ನೇರ ಪ್ರಸಾರ ಮಾಡಲಾಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಕಡೆ ಪ್ರಾಚೀನ ನಂಬಿಕೆ, ಇನ್ನೊಂದು ಕಡೆ ಆಧುನಿಕ ತಂತ್ರಜ್ಞಾನ. ಇವೆರಡೂ ಹೀಗೆ ಒಟ್ಟಿಗೆ ಸೇರಿದಾಗ ಅದು ನಮ್ಮ ಸಂಪ್ರದಾಯಗಳ, ನಮ್ಮ ನಂಬಿಕೆಗಳ ಭವಿಷ್ಯದ ಬಗ್ಗೆ ನಮ್ಗೇನು ಹೇಳುತ್ತೆ? ಇದೊಂದು ಯೋಚನೆ ಮಾಡಬೇಕಾದ ವಿಷಯ. ಇದರ ಬಗ್ಗೆ ಯೋಚಿಸ್ತಾ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ.